ದೊಡ್ಡ ಚಾಲೆಂಜ್ ಇರಲಿ, ಈ ಕ್ಷೇತ್ರ ಬಿಟ್ಟರು ನನಗೆ ಇನ್ಯಾವ ಕ್ಷೇತ್ರ ಇಲ್ಲ ಆಯ್ಕೆ ಮಾಡೋದಕ್ಕೆ. ನನ್ನ ಮನಸ್ಸಿನಲ್ಲಿ ನಾನು ನಿಂತರೆ ಇದು ಮೈಸೂರಿಂದಾನೇ ನಿಲ್ಲಬೇಕಾಗಿದೆ, ಮೈಸೂರು ಕೊಡಗು ಕ್ಷೇತ್ರದಿಂದ. ಅದು ಚಾಲೆಂಜ್ ಇದ್ದರೆ ಅದು ಒಳ್ಳೆಯದು ಇರಬೇಕು ಅಂಥದ್ದು. ಅದನ್ನು ನಾವು ಚಾಲೆಂಜ್ಗಳನ್ನು ಪರಿಹರಿಸಿ ಮುಂದುವರಿಯೋದೇ ಜೀವನದ ಒಂದು ಮಾರ್ಗ ಅಂತ ಹೇಳಿ. ಅದು ಸಹಜ, ರಾಜಕೀಯ ಮಾಡೋದು ಸಹಜ, ಅದಾಗೆ ಆಗುತ್ತೆ. ಅದೆಲ್ಲನೂ ನುಂಗ್ಬೇಕು ನಾವು. ಸಾರಲ್ಲಿ ಒಂದ್ಸತಿ ಮೆಣಸಿನ್ಕಾಯಿ ಸಿಗುತ್ತೆ, ಬಹುಶಃ ಇದು ನಮ್ಮ ರಾಜಕೀಯದಲ್ಲಿ ಪ್ರತಿದಿನಾನೂ ಸಿಗುತ್ತೆ ಅಂತ ಅನ್ಸುತ್ತೆ. ಅದು ಪರವಾಗಿಲ್ಲ. ಇಲ್ಲ, ಅದು ಬೇಕಾದಷ್ಟು ಹೂವಾಗಳು ನಡೆದಿದೆ. ಅದರಲ್ಲಿ ಕೂಡ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನೀವು ಹೇಳಿದ್ದೀರ ಅದೇ ರಾಜಸ್ಥಾನ್ ಕಡೆಯಿಂದ ಇದು ಒಂದು ಪ್ರಭಾವ ಇದೆ ಅಂತ. ಅದರಲ್ಲಿ ಏನೂ ಸತ್ಯವಿಲ್ಲ. ನಮ್ದೇನು ಅದು ಬೇಕಾಗಿಲ್ಲ. ನಮ್ಮ ರಾಜ್ಯದ ಒಂದು ಏನು ಪ್ರೋಸೆಸ್ ಇದೆ ಇಲ್ಲೇನೆ, ಅದು ಎಲ್ಲ ರೀತಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಆ ಪ್ರೊಸೆಸ್ಸಲ್ಲಿ ಮುಂದೆ ಹೋಗಿದೆ. ನಮ್ಮ ಪಕ್ಷಕ್ಕೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದರೆ ಡ್ಯೂ ಪ್ರೋಸೆಸ್ಸಲ್ಲಿ ಅದು ನಿಜವಾಗ್ಲೂ ಸೈಲೆಂಟಾಗೇ ಮುಂದುವರಿತಾ ಹೋಯಿತು. ಅದು ಸರಿಯಾದ ಸಮಯದಲ್ಲಿ ಅದರ ಒಂದು ಮಾಹಿತಿ ಎಲ್ಲ ಸಿಕ್ಕಿದೆ. ಅದ್ರ ಜೊತೆಗೆ ನಿಮಗೆ BJP ಅಂತ ಪಕ್ಷದಲ್ಲಿ ನೀವು ನೋಡಿದ್ದೀರ, ಸೆಂಟ್ರಲ್ ಲೀಡರ್ಶಿಪ್ಪಿಂದ ಹಿಡಿದು ಪ್ರಧಾನಮಂತ್ರಿಯವರಿಂದ ಹಿಡಿದು ಇಲ್ಲಿ ಕಾರ್ಯಕರ್ತರವರೆಗೆ ಒಂದು ಕನ್ಸಿಸ್ಟೆಂಟ್ ಆದ ಸಿದ್ಧಾಂತ ಇದೆ, ನಂಬಿಕೆಗಳಿದೆ ಮತ್ತು ಅಭಿವೃದ್ಧಿಯ ಮಾರ್ಗ ಎಲ್ಲ ಕೂಡ ಒಂದು ಸ್ಥಿರತೆ ಇದೆ. ಸೊ ಅದಕ್ಕೆ ನಾನು ಈ ಪಕ್ಷದ ಆಯ್ಕೆ ಇದೆ. ಮತ್ತು ಅದ್ರ ಜೊತೆಗೆ ನನ್ನ ನಂಬಿಕೆಗಳು, ನನ್ನ ಏನು ದೃಷ್ಟಿಕೋನವಿದೆ ಅಭಿವೃದ್ಧಿಗಾಗಿ, ಆ ದೃಷ್ಟಿಕೋನ ಜೊತೆ ಮತ್ತು ಪಕ್ಷದ ಒಂದು ಹೊಂದಾಣಿಕೆ ಇದೆ ಅಂತ